ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಕೆಜಿಎಫ್ ಅಂದ್ರೆ ಎಲ್ರಿಗೂ ತಟ್ಟನೆ ನೆನಪಾಗೋದು ಏನು ಅಂತ ಹೇಳಿದ್ರೆ ಅಲ್ಲಿನ ಚಿನ್ನದ ಗಣಿಗಾರಿಕೆ. ಹೌದು, ದೇಶಕ್ಕೆ ಮೊದಲು ಚಿನ್ನ ಕೊಟ್ಟಂತಹ ಕೀರ್ತಿ ನಮ್ಮ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿಗೆ ಸಲ್ಲುತ್ತೆ. ಆದ್ರೆ ಚಿನ್ನದ ಗಣಿ ಮುಚ್ಚಿದ ನಂತರ ಅಲ್ಲಿನ ಕಾರ್ಮಿಕರು ಬೆಂಗಳೂರಿಗೆ ಹೋಗುವಂತದ್ದು ಕೆಲಸಕ್ಕೆ, ನಂತರ ಮನೆಗೆ ಮತ್ತೆ ವಾಪಸ್ ಆಗುವಂತಹ ಒಂದು ದಿನಚರಿಯನ್ನ ಅವರು ಇಟ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಈ ಭಾಗದಲ್ಲಿ ನಾವು ಇನ್ನೂ ಗಮನಿಸಬಹುದು, ಕೋಲಾರ ಜಿಲ್ಲೆ ಒಂದೇ ಆದ್ರೂ ಕೂಡ ಕೆಜಿಎಫ್ ನಲ್ಲಿ ಏನು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಎಸ್ ಪಿ ಕಚೇರಿ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಕೆಜಿಎಫ್ ನಗರ ಮತ್ತೆ ಕೆಜಿಎಫ್ ತಾಲೂಕಿನ ವಿವಿಧೆಡೆ ಅಪರಾಧ ಪ್ರಕರಣಗಳ ಸಂಖ್ಯೆ ಏನಿದೆ ಅದು ಬಹಳಷ್ಟು ಹೆಚ್ಚಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಲ್ಲಿ ಒಂದು ರೌಡಿಗಳ ಒಂದು ಕ್ರೌರ್ಯ ಮತ್ತೆ ಅವರ ಒಂದು ದೌರ್ಜನ್ಯ ಏನಿದೆ ಅದು ಬಹಳಷ್ಟು ಒಂದು ಏನು ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಅಂದ್ರೆ ಕೆಲವು ತಿಂಗಳ ಹಿಂದಷ್ಟೇನೆ ಕೆಜಿಎಫ್ ನ ಎಸ್ ಪಿ ಆಗಿ ಅಧಿಕಾರ ಸ್ವೀಕಾರ ಮಾಡಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ರೌಡಿ ಫ್ರೀ ಕೆಜಿಎಫ್ ಎಂಬಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯ ವಿವಿಧೆಡೆ ಬೇರೆ ಬೇರೆ ಅಭಿಯಾನಗಳನ್ನ ಜಿಲ್ಲಾಡಳಿತ ಮತ್ತೆ ನಗರಸಭೆ ಮತ್ತೆ ಬೇರೆ ಬೇರೆ ಒಂದು ಇಲಾಖೆ ಅಧಿಕಾರಿಗಳು ಬೇರೆ ಬೇರೆ ಒಂದು ಅಭಿಯಾನವನ್ನ ಹಮ್ಮಿಕೊಳ್ತಾರೆ. ಆದ್ರೆ ಕೆಜಿಎಫ್ ನ ಎಸ್ ಪಿ ಆಗಿರ್ತಕ್ಕಂಥ ಶಿವಾಂಶು ರಜಪೂತ್ ಅವರು ರೌಡಿ ಫ್ರೀ ಕೆಜಿಎಫ್ ಎಂಬಂತಹ ಒಂದು ವಿನೂತನವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಅವರು ಏನು ಸಾರ್ವಜನಿಕ ವಲಯದಲ್ಲಿ ಏನು ಚಟುವಟಿಕೆ ಮಾಡುವಂತಹವರ ಮೇಲೆ ಇದೀಗ ಬಹಳಷ್ಟು ಒಂದು ನಿಗಾ ಇಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಹಜವಾಗಿ ನಾವು ಗಮನಿಸಬಹುದು, ರೌಡಿ ಪರೇಡ್ ಗಳನ್ನ ಮಾಡಿ ಎಸ್ ಪಿ ಅವರ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ರೌಡಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಸಹಜವಾಗಿ ಮಾಡ್ತಾರೆ. ಆದ್ರೆ ಕೆಜಿಎಫ್ ನಲ್ಲಿ ಮಾತ್ರ ವಾರಕ್ಕೊಮ್ಮೆ ಮತ್ತೆ 15 ದಿನಕ್ಕೊಮ್ಮೆ ಏನು ರಾತ್ರಿ ಹೊತ್ತು ಈ ಒಂದು ಏನು ರೌಡಿಗಳು ಹೆಚ್ಚಿರ್ತಕ್ಕಂಥ ಬಡಾವಣೆಗಳಲ್ಲಿ ಒಂದು ಇದೀಗ ಏನು ಪೊಲೀಸರು ಒಂದು ರೂಟ್ ಮಾರ್ಚ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾತ್ರಿ 10 ಗಂಟೆ 11 ಗಂಟೆ ವೇಳೆ ಎಸ್ ಪಿ ಶಿವಾಂಶು ರಜಪೂತ್ ಅವರ ನೇತೃತ್ವದಲ್ಲಿ ವಿವಿಧ ಪೊಲೀಸ್ ಏನು ಠಾಣೆಗಳ ಅಧಿಕಾರಿಗಳು ರೌಡಿಗಳು ಹೆಚ್ಚು ಒಂದು ಪ್ರಭಾವ ಇರತಕ್ಕಂಥ ಬಡಾವಣೆಗಳಲ್ಲಿ ಸಂಚರಿಸಿ ಅಲ್ಲಿ ಒಂದು ಸಾರ್ವಜನಿಕರೊಂದಿಗೆ ಎಸ್ ಪಿ ಕೆಜಿಎಫ್ ನವರು ವಿಶೇಷವಾಗಿ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ. ತಮಗೆ ಏನಾದ್ರೂ ಕೂಡ ಸಮಸ್ಯೆಗಳಿದ್ದಲ್ಲಿ ಖಂಡಿತ ನಮಗೆ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಕೆಜಿಎಫ್ ನಗರದಲ್ಲಿ ಅಂದ್ರೆ ಕೆಜಿಎಫ್ ತಾಲೂಕಿನ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಸುಮಾರು 664 ರೌಡಿಗಳು ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು, ಕಳೆದ 2025ರಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪ್ತಿಯಿಂದ ಸುಮಾರು 13 ಜನ ರೌಡಿಗಳನ್ನ ಗಡಿಪಾರು ಮಾಡಲಾಗಿದೆ. ಜೊತೆಗೆ 5 ಮಂದಿಯನ್ನ ಗೂಂಡಾ ಕಾಯ್ದೆಯಡಿ ಬಂಧನ ಮಾಡಲಾಗಿದೆ. ಇನ್ನು ನಾವು ಗಮನಿಸಬಹುದು, ಇದೀಗ 2026 ಆರಂಭವಾಗಿ ಇನ್ನೂ ಕೂಡ 1 ತಿಂಗಳು ಕಳೆದಿಲ್ಲ, ಆದ್ರೂ ಕೂಡ 6 ಮಂದಿಯನ್ನ ಇದೀಗ ಏನು ಗಡಿಪಾರು ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಾಚರಣೆಯನ್ನ ಹಮ್ಮಿಕೊಳ್ಳುವ ಮೂಲಕ ಈ ರೀತಿಯಾಗಿ ಒಂದು ರೌಡಿ ಚಟುವಟಿಕೆಯನ್ನ ನಿಗ್ರಹ ಮಾಡಬೇಕು ಅಂತಕ್ಕಂಥ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಇದೀಗ ಎಸ್ ಪಿ ಕೆಜಿಎಫ್ ಅವರು ಇದೀಗ ಹಮ್ಮಿಕೊಂಡಿದ್ದಾರೆ. ಇನ್ನು ಈ ಒಂದು 664 ಜನ ಏನು ರೌಡಿಗಳಿದ್ದಾರೆ, ಆ ಒಂದು ರೌಡಿಗಳಲ್ಲಿ ಉತ್ತಮ ಸ್ವಭಾವ ಹೊಂದಿರತಕ್ಕಂಥ ರೌಡಿಗಳನ್ನ ಏನು ಆ ಒಂದು ರೌಡಿ ಪಟ್ಟಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು 180 ರೌಡಿಗಳನ್ನ ಆ ಒಂದು ರೌಡಿ ಪಟ್ಟಿಯಿಂದ ಇದೀಗ ಬಿಡುಗಡೆ ಭಾಗ್ಯ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ವಿಚಾರವಾಗಿ ಮಾತಾಡಿರ್ತಕ್ಕಂಥ ಕೆಜಿಎಫ್ ನ ಎಸ್ ಪಿ ಶಿವಾಂಶು ರಜಪೂತ್ ಅವರು ಈ ಒಂದು ಕೆಜಿಎಫ್ ನಗರ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂದು ಭಯಭೀತವಾಗುವಂತಹ ಒಂದು ವಾತಾವರಣ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಒಂದು ಗಲಾಟೆಗಳು, ಕೊಲೆಗಳು ಮತ್ತೆ ಸುಲಿಗೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿನೇ ಈ ಒಂದು ಕೆಜಿಎಫ್ ನಗರದಲ್ಲಿ ರೌಡಿ ಫ್ರೀ ಕೆಜಿಎಫ್ ಅಂತಕ್ಕಂಥ ಒಂದು ವಿಶೇಷ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಖಂಡಿತ ರೌಡಿ ಚಟುವಟಿಕೆ ಮಾಡ್ತಕ್ಕಂಥವ್ರು ಖಂಡಿತ ಸದ್ದು ಪದ್ದು ಇಲ್ಲದೆ ಖಂಡಿತ ತಮ್ಮ ಒಂದು ಅಂದ್ರೆ ತಮ್ಮ ಒಂದು ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಂಡಿರ್ಬೇಕು. ಏನು ಸಮಾಜದಲ್ಲಿರ್ತಕ್ಕಂಥ ಜನರ ಮೇಲೆ ತಮ್ಮ ಪ್ರಭಾವವನ್ನು ಮೀಡಿ ಇದೇ ಕಾರಣಕ್ಕೂ ಕೂಡ ತಾವು ದೌರ್ಜನ್ಯವನ್ನು ಮಾಡಿದ್ರೆ ಅಂತವರನ್ನ ಗಡಿಪಾರು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇದೀಗ ಶಿವಾಂಶು ರಜಪೂತ್ ಅವರು ಕೊಟ್ಟಿರ್ತಕ್ಕಂಥದ್ದು. ಕೆಜಿಎಫ್ ಹೆಸರು ಹೇಳಿದ ತಕ್ಷಣ ಅವರು ಅಲ್ಲಿ ರೌಡಿ ಜಾಸ್ತಿ ಇದ್ದಾರೆ ಆ ಥರ ಮನಸ್ಸಲ್ಲಿ ಬರುತ್ತೆ. ಸೊ ಅದಕ್ಕೆ ಫಸ್ಟ್ ಅದು ಇಮೇಜ್ ಚೇಂಜ್ ಮಾಡಬೇಕು. ಕೆಜಿಎಫ್ ರೌಡಿ ಫ್ರೀ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವರಿಗೆ ಇಲ್ಲಿ ರೌಡಿ ಆ್ಯಕ್ಟಿವಿಟಿ ಯಾರು ಮಾಡ್ತಾ ಇದ್ದಾರೆ, ಆ್ಯಕ್ಟಿವ್ ರೌಡಿ ಯಾರು ಇದ್ದಾರೆ ಅವ್ರಿಗೆ ನಾವು ಪಟ್ಟಿ ಮಾಡಿದ್ದೀವಿ. ಯಾರ್ದು ಸುಧಾರಣೆ ಆಗ್ತಾ ಇಲ್ಲ ಅವ್ರಿಗೆ ಮೇಲೆ ನಾವು ಹಂತವಾಗಿ ಕ್ರಮ ತಗೊಳ್ತಾ ಇದ್ದೀವಿ. ನಾವು ಲಾಸ್ಟ್ ಇಯರಲ್ಲಿ 13 ಜನಗೆ ಗಡಿಪಾರು ಮಾಡಿ ಬೇರೆ ಬೇರೆ ಜಿಲ್ಲೆಗೆ ಕಳಿಸಿದ್ದೀವಿ. ಈ ವರ್ಷದಲ್ಲಿ ಇಷ್ಟು ತನಕ ನಾವು 3 ಜನಕ್ಕೆ ಈಗಾಗಲೇ ಗಡಿಪಾರು ಮಾಡಿದ್ದೀವಿ. 3 ಪ್ರಪೋಸಲಿನ ರೆಡಿ ಇದೆ. ಈ ನೆಕ್ಸ್ಟ್ ವಾರ ತನಕ ಟೋಟಲ್ 6 ಜನಕ್ಕೆ ನಾವು ಗಡಿಪಾರು ಮಾಡ್ತೀವಿ. ಅದೇ ಥರ ಗುಂಡಾ ಕಾಯ್ದೆಯಲ್ಲಿ ಕೂಡ 5 ಜನಗೆ ನಾವು ಜೈಲಿಗೆ ಕಳಿಸಿದ್ದೀವಿ. ಅವರೆಲ್ಲ ಹ್ಯಾಬಿಚುವಲ್ ಆಫೆಂಡರ್ಸ್ ಇದ್ದಾರೆ. ಅವ್ರದ್ದು ರೀಸೆಂಟ್ ಟೈಮಲ್ಲಿ ಅವ್ರದ್ದು ರೌಡಿ ಆ್ಯಕ್ಟಿವಿಟಿ ಇವೆ, ಆದ ಕಾರಣದಿಂದ ಅವರಿಗೆ ಗುಂಡಾ ಆ್ಯಕ್ಟ್ ಹಾಕಿ ಅವರಿಗೆ ಜೈಲಿಗೆ ಕಳಿಸಿದ್ದೀವಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದಲ್ಲಿ ರೌಡಿಗಳ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು, ಏನು ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತೆ ತಮ್ಮ ಸಾರ್ವಜನಿಕರಿಗೆ ತಮ್ಮ ಒಂದು ರೌಡಿ ಪ್ರವೃತ್ತಿಯಿಂದ ಬೆದರಿಕೆಯನ್ನು ಹಾಕುವಂಥದ್ದು, ಜೊತೆಗೆ ಏನು
ಫೈನಾನ್ಸ್ ಅನ್ನ ಮಾಡುವಂತದ್ದು, ಮತ್ತೆ ತಮಗೆ ಇರ್ತಕ್ಕಂಥ ಒಂದು ಪ್ರಭಾವನ ಬಳಸಿ ಸಾರ್ವಜನಿಕರಿಗೆ ಬಳಿ ಹೆಚ್ಚಾಗಿ ಒಂದು ಬಡ್ಡಿಯನ್ನು ವಸೂಲಿ ಮಾಡ್ತಕ್ಕಂಥದ್ದು. ಹಾಗಾಗಿನೇ ಮತ್ತೆ ಜೊತೆಗೆ ಸಾರ್ವಜನಿಕ ವಲಯದಲ್ಲಿ ಗಲಾಟೆಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ಸಣ್ಣ ಪುಟ್ಟ ಗಲಾಟೆಗಳಾದಂತಹ ವೇಳೆಯಲ್ಲಿ ಮಧ್ಯಪ್ರವೇಶ ಮಾಡಿ ಅಲ್ಲಿ ಒಂದು ಸೆಟಲ್ಮೆಂಟ್ ಅನ್ನ ಮಾಡಿ ಹಣ ಪೀಕುವಂತದ್ದು. ಹೀಗಾಗಿ ಒಂದು ಪ್ರಕರಣಗಳನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಇದೀಗ ಕೆಜಿಎಫ್ ಪೊಲೀಸ್ ಇಲಾಖೆಯಿಂದ ವಿಶೇಷವಾಗಿ ರೌಡಿ ಮುಕ್ತ ಕೆಜಿಎಫ್ ಎನ್ನುವಂತಹ ಒಂದು ವಿಶೇಷ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಅಭಿಯಾನಕ್ಕೆ ಸಾರ್ವಜನಿಕ ವಲಯದಿಂದ ಉತ್ತಮ ಒಂದು ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕೆಜಿಎಫ್ ನಗರದ ವಿವಿಧ ಬಡಾವಣೆಗಳಲ್ಲಿ ರೌಡಿಗಳ ಹಾವಳಿ ಬಹಳಷ್ಟು ಹೆಚ್ಚಾಗಿರ್ತಕ್ಕಂಥದ್ದು. ಆದ್ರೆ ಅಂತಹದ್ದೇ ಒಂದು ಬಡಾವಣೆಗಳನ್ನ ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಒಂದು ವಿಶೇಷವಾಗಿ ರಾತ್ರಿ ಹೊತ್ತು ಒಂದು ರೂಟ್ ಮಾರ್ಚ್ ಅನ್ನ ಮಾಡುವಂತದ್ದು, ಜೊತೆಗೆ ರೌಡಿಗಳ ಮನೆಗಳಿಗೆ ವಿಶೇಷವಾಗಿ ಭೇಟಿ ಕೊಟ್ಟು ಅವರು ಏನೆಲ್ಲ ಮಾಡ್ತಾ ಇದ್ದಾರೆ, ಜೊತೆಗೆ ಅವ್ರ ಮನೆಯಲ್ಲಿ ಏನೆಲ್ಲ ಒಂದು ಆಯುಧಗಳನ್ನ ಇಟ್ಕೊಂಡಿದ್ದಾರೆ, ಮತ್ತೆ ಅವರು ಏನೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಅವರ ಮೇಲೆ ಒಂದು ವಿಶೇಷವಾಗಿ ಒಂದು ನಿಗಾವನ್ನ ಇಡುವಂತಹ ಕೆಲಸವನ್ನ ಇದೀಗ ಕೆಜಿಎಫ್ ನ ಪೊಲೀಸರು ಮಾಡ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಒಂದು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಒಂದು ಕೆಜಿಎಫ್ ನಗರದಲ್ಲಿ ರೌಡಿಗಳ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೌಡಿಗಳ ಒಂದು ಹಾವಳಿಯನ್ನ ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ನಾವು ಈ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಇದೀಗ ಕೆಜಿಎಫ್ ಎಸ್ಪಿ ಶಿವಾಂಶೂರ್ ರಜಪೂತ್ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.